ಹಲೋ, ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕದ ಸಮಸ್ತ ಜನತೆಗೆ ಹಾಗೂ ಬಂಧು ಬಾಂಧವರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಮಿಡಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಈ ಥರ ಉಪ್ಪಿನಕಾಯಿ ಹಾಕೋ ಜಾರ್ ಸಿಗುತ್ತೆ. ಅದರಲ್ಲಿ ಒಂದು ಲೇಯರ್ ಈ ಥರ ಹೀಗೆ ಸರಿ ಮಾಡ್ಕೋಬೇಕು. ಹಾಕ್ಕೋಬೇಕು. ಉಪ್ಪಿನಕಾಯಿ ಚೆನ್ನಾಗಿ ಬರಬೇಕು ಅಂದರೆ ಉಪ್ಪು ಚೆನ್ನಾಗಿ ಹಾಕಬೇಕು. ಅಂದರೆ ಒಂದು ಲೇಯರ್ ಮಾವಿನಕಾಯಿ, ಒಂದು ಲೇಯರ್ ಉಪ್ಪು ಅಂತಾರೆ. ಅಂದರೆ ಈಗ ಉಪ್ಪು ಹಾಕಾಯ್ತಲ್ವ, ಈಗ ಮಾವಿನಕಾಯಿ ಈಗ ಮತ್ತೆ ಒಂದು ಲೇಯರ್ ಮತ್ತು ಮಾವಿನಕಾಯಿ. ಇದಕ್ಕೆ ಮಿಡಿ ಮಾವಿನಕಾಯಿ ಅಂತ ಕರೀತಾರೆ. ಇದಕ್ಕೆ ನಮ್ಮ ಮಲೆನಾಡು ಕಡೆ ಮಾವಿನಕಾಯಿ ಚೆಟ್ ಹಾಕೋದು ಅಂತ ಹೇಳ್ತಾರೆ. ಮಿಡಿ ಉಪ್ಪಿನಕಾಯಿನ ಚೆಟ್ ಹಾಕೋದು ಅಂತಾರೆ. ಅಂದರೆ ಈ ಮಾವಿನಕಾಯಿ ಇದೆ ಅಲ್ವಾ, ಇಷ್ಟು ದೊಡ್ಡಕ್ಕಿದೆ ನೋಡಿ, ಅದು ಇಷ್ಟು ಸಣ್ಣಕ್ಕಾಗುತ್ತೆ. ಮಾವಿನಕಾಯಿ ಚೆಟ್ ಹಾಕೋದು ಅಂತ ಕರೀತಾರೆ ನಮ್ಮ ಕಡೆ. ಹಾಗೆಯೇ ಈ ಥರ ಒಂದು ಲೇಯರ್ ಇದು ಇದಿರುತ್ತಲ್ವ ಮಾವಿನಕಾಯಿ, ಇದೇನಪ್ಪ ಈ ಥರ ಅದರ ತೊಟ್ಟೆಲ್ಲ ಹಾಕ್ತಿದ್ದಾರಲ್ಲ ಅಂದ್ಕೋಬೇಡಿ. ತೊಟ್ಟಿಟ್ಟು ಹಾಕೋದ್ರಿಂದ ತುಂಬ 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 ಟೇಸ್ಟಿಯಾಗಿರುತ್ತೆ. ನಾವು ಎಲ್ಲ ರೆಡಿ ಆದಮೇಲೆ ಮಾವಿನಕಾಯಿ ತಿಂತೀವಲ್ವ, ಆಗ ತುಂಬ ಟೇಸ್ಟಿಯಾಗಿರುತ್ತೆ. ಇದು 1 ವರ್ಷ ತನಕ ಬರುತ್ತೆ. ಈ ಥರ ಹಾಕಿ ಇದನ್ನು ಫುಲ್ ಗಾಳಿ ಏನು ಹೋಗ್ದಾಗಿಟ್ಟು ಇದಕ್ಕೆ ಪುನಃ ಬಟ್ಟೆ ಕಟ್ಟಬೇಕು. ಕಟ್ಬಿಟ್ಟು ಹೀಗೆ ಇಟ್ಬಿಟ್ರೆ, ಇದೇ ಥರದ ನಮ್ಮನೇಲಿ ದೊಡ್ಡದೊಂದಿದೆ ನೋಡಿ, ಇಲ್ಲಿ ಈ ಥರ ಎಲ್ಲ ಹಾಕಿಟ್ಕೊಂಡ್ಬಿಟ್ರೆ ಮುಂದಿನ ವರ್ಷ ಈ ದಿವಸದ ತನಕ ಸಖತ್ತಾಗಿರುತ್ತೆ. ನಾನು ಹಾಕಿದ್ದಿದೆ ನೋಡಿ, ತೋರಿಸ್ತೀನಿ ಒಂದು ನಿಮಿಷ ನೋಡಿ. ನಾವು ಈಗಲೂ ಸಹ ತಿಂತಾ ಇದ್ದೀವಿ ನೋಡಿ. ಇದು ಹೋದ ವರ್ಷದ್ದು. ಕಡಿದ್ರೆ ಹಂಗೆ ಕಟಮ್ ಅನ್ನುತ್ತೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ಉಪ್ಪಿನಕಾಯಿ ಇರಲೇಬೇಕು ಅನ್ನದ ಜೊತೆಗೆ. ಹಾಗೆಯೇ ಈಗ ಇದಕ್ಕೆ ತಕ್ಷಣ ತಿನ್ನೋದು, ಇದು ಹೋಳು ಉಪ್ಪಿನಕಾಯಿ ಅಂತ ಕರೀತಾರೆ. ಅದರಲ್ಲೇ ದೊಡ್ಡ ದೊಡ್ಡ ಸೈಜ್ ಆರಿಸ್ಕೊಂಡ್ಬಿಟ್ಟು ಮಾಡಿರೋದು. ಆಮೇಲೆ ಮಾವಿನಕಾಯಿ ಚಟ್ನಿ ಅಂತ ಹೇಳ್ತಾರೆ ಇದು ನೋಡಿ. ಮಾವಿನಕಾಯಿ ಚಟ್ನಿ ಇದಕ್ಕೆ ದೋಸೆಗೆ, ರೊಟ್ಟಿಗೆ ತುಂಬ ಸಖತ್ತಾಗಿರುತ್ತೆ. ನನ್ನ ಮಗನಿಗಂತೂ ತುಂಬ ಇಷ್ಟ ಇದು ಮಾವಿನಕಾಯಿ ಚಟ್ನಿ. ಇದು ಮಾವಿನಕಾಯಿ ಚಿಗ್ಳಿ. ಇದು ಖಾರದ ಪುಡಿ, ಎಳ್ಳು ಮತ್ತು ಪುಟಾಣಿ ಪುಡಿ, ಬೆಲ್ಲ, ಉಪ್ಪು ಹಾಕಿಬಿಟ್ರೆ ಸಖತ್ತಾಗಿರೋ ಇದು ನಿಮ್ಮ ಸ್ಪೂನಿಗೆ ಹಾಕಿಬಿಟ್ರೆ ಅಂತೀರ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟಿ ಇರುತ್ತೆ ಅಂತೀರ. ಇದೆಲ್ಲನೂ ನಮ್ಮ ಮಲೆನಾಡಿನಲ್ಲಿ ಇರಲೇಬೇಕಾದ ಒಂದು ತಿನಿಸುಗಳು. ಅಂದರೆ ಮಾವಿನಕಾಯಿ ಶುರುವಾದಾಗಿನಿಂದ ನೆಕ್ಸ್ಟ್ ಮಾವಿನ ಹಣ್ಣು ಮುಗಿಯೋವರೆಗೂ ಉಪ್ಪಿನಕಾಯಿ, ಚಟ್ನಿ ಇವೆಲ್ಲವೂ ಹಾಗೇ ಇರ್ತವೆ ಎಲ್ಲರ ಮನೆಯಲ್ಲೂ ಕೂಡ. ಆಮೇಲೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಹಾಕುವಾಗ ಇದನ್ನು ಅರ್ಧ ಗಂಟೆ ಈ ಥರ ಟವಲಲ್ಲಿ ಒಣಗಿಸ್ಬಿಟ್ಟು ಕ್ಲೀನಾಗಿ ಹೀಗೆ ಒರೆಸ್ಬೇಕು. ಒಂದೊಂದನ್ನೇ ಹಿಡ್ದು ಈಗ ಒರೆಸಿ ಇದರಲ್ಲಿ ಏನು ಹಸಿ ಕಾಣಬಾರ್ದು. ಆ ಥರ ಮಾಡಿಬಿಟ್ಟು ಇದರಲ್ಲಿ ಹಾಕಿರೋದು. ಇದೇ ಥರ ನೀವು ಮಾಡಿದರೆ ಮುಂದಿನ ವರ್ಷ ಈ ದಿವಸದ ತನಕನೂ ಬೇಕಾದಾಗ ತಕ್ಕೊಳ್ಳೋದು, ಉಪ್ಪು ಖಾರ ಅದಕ್ಕೆ ಬೇಕಾದ ವಸ್ತುಗಳನ್ನು ಹಾಕಿ ತಿನ್ನೋದು. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.